ಹೊರ್ಮುಜ್ ಜಲಸಂಧಿಯಲ್ಲಿ ಪಾಕಿಸ್ತಾನಕ್ಕೆ ಸೇರಿದಂಥ ಹಡಗೊಂದನ್ನು ಇರಾನ್ನ ನೌಕಾಪಡೆ ತಡೆದು ನಿಲ್ಲಿಸಿದೆ. ಹೊರ್ಮುಜ್ ಜಲಸಂಧಿ ಮುಖಾಂತರ ಪಾಕಿಸ್ತಾನದ ಹಡಗು ಹೊರಟಿತ್ತು. ಅಲ್ಲಿ ಜಲಸಂಧಿಗೆ ನೋ ಎಂಟ್ರಿ, ಕ್ಷಮಿಸಿ, ಜಲಸಂಧಿ ಮುಖಾಂತರ ಕೊಲ್ಲಿ ರಾಷ್ಟ್ರಗಳಿಗೆ ಹೋಗಬೇಕಿತ್ತು ಹಡಗು, ಅದನ್ನು ವಾಪಸ್ ಕಳಿಸಿದೆ IRGC. ಹೊರ್ಮುಜ್ ಮೂಲಕ ಹಾದು ಹೋಗೋದಕ್ಕೆ ಅನುಮತಿ ನಿರಾಕರಿಸಿದೆ. ಪಾಕಿಸ್ತಾನಕ್ಕೆ ಯಾವುದೇ ವಿಶೇಷ ಸೌಲಭ್ಯ ಇಲ್ಲ ಅಂತ ಇರಾನ್ ಹೇಳ್ಕೊಂಡಿದೆ. MV ಸೆಲೆನ್ ಹೆಸರಿನ ಕಂಟೈನರ್ ಹಡಗು ಹೊರ್ಮುಜ್ ಮುಖಾಂತರ UAEಗೇನೋ ಹೋಗಬೇಕಿತ್ತದು, UAE ಯಾವುದೋ ಒಂದು ಪೋರ್ಟಿಗೆ ಹೋಗಬೇಕಿತ್ತು. ಬಟ್ ಇರಾನ್ ಅವಕಾಶ ನಿರಾಕರಿಸಿದೆ. ಪಾಕಿಸ್ತಾನ ಯುದ್ಧ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆ ಮಾಡ್ತಿದೆ ಒಂದು ಕಡೆಯಲ್ಲಿ ಇರಾನ್ ಮತ್ತು ಅಮೆರಿಕದ ಮಧ್ಯೆ. ಅದೇ ಧೈರ್ಯದಲ್ಲಿ ಇಂತನಿಸುತ್ತೆ ಪಾಕಿಸ್ತಾನದ ಹಡಗು ಹೊರಟಿತ್ತು. ಇರಾನ್ ನಮ್ಮ ಮಿತ್ರ ರಾಷ್ಟ್ರ, ಬಿಡ್ತಾರೆ ನಮ್ಮನ್ನ ಅಂತ. ಬಟ್ ಇರಾನ್ ಹೇಳಿದೆ ಯಾವ ವಿಶೇಷ ಸವಲತ್ತುಗಳು ಕೂಡ ಇಲ್ಲ, ವಾಪಸ್ ಹೋಗಿ ನಡೀರಿ ಅಂತ ಕಳಿಸಿದೆ. ಹಡಗು ನೋ ಎಂಟ್ರಿ ಅಂತ ಹೇಳಿ ವಾಪಸ್ ಕಳಿಸಿದೆ ಇರಾನ್ ಹೊರ್ಮುಜ್ ಜಲಸಂಧಿಯಿಂದ. ಅವಕಾಶ ಕೊಡೋದಕ್ಕಾಗಲ್ಲ ಅಂತ ಪಾಕಿಸ್ತಾನದ ಲೆಕ್ಕಾಚಾರ ಇದ್ದಿದ್ದು, ನಮ್ಮ ಮಿತ್ರ ರಾಷ್ಟ್ರ ಇರಾನು ನಮಗೆ ಅವಕಾಶ ಸಿಗತ್ತೆ ಅಂತ. ಇಲ್ಲ, ನೋ ವೇ, ನೋ ಎಂಟ್ರಿ ಅಂತ ಇರಾನ್ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.